ಇನ್ನು ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಮೇಲೆ ಆರೋಪ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಡಿಕೆಶಿ ಮಾತು ಕೇಳಿ ವಿಡಿಯೋ ಮಾಡಿದ್ರಾ? ಇದರ ಹಿಂದೆ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರಿಂದ ಹಾಗಿದ್ರೆ ಡಿಕೆಶಿ ಮಾತು ಕೇಳಿ ಇಂಥ ಕೃತ್ಯ ಮಾಡಿದ್ರ ಪ್ರಜ್ವಲ್ ರೇವಣ್ಣ ಅಂತ ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮಾಡಿ ಈಗ ಬೇರೆಯವರ ಮೇಲೆ ಹಾಕ್ತಾ ಇದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ನವರು ಎಲ್ಲಿದ್ದಾರೆ ಅಂತ ಸಚಿವ ಶರಣಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡೋದೆಲ್ಲ ಮಾಡಿ ಈಗ ಆರೋಪ ಮಾತ್ರ ಡಿಕೆಶಿ ಮೇಲೆ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ ಅಂತ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಡಿಕೆ ಶಿವಕುಮಾರ್ ಮಾತು ಕೇಳಿಸಿಂದ ತಾ ಸೆಕ್ಸ್ ಮಾಡ್ತಕ್ಕಂಥದ್ದು ವಿಡಿಯೋ ಅವ್ನು ಮಾಡ್ಯಾನ. ಇದು ಡಿಕೆ ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ ಏನ್ರಿ ಪ್ರಜ್ವಲ್ ರೇವಣ್ಣ ನೀವು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೋದು ಮಂದಿಗೆ ಹೆಣ್ಮಕ್ಳು ಮಕ್ಕಂತೀರಿ ವಿಡಿಯೋ ತೆಗಿ ಅಂತ ಹೇಳ ನಾನು ಡಿಕೆ ಶಿವಕುಮಾರ್ ಯಾರು ತೆಗೆದವ್ರು ವಿಡಿಯೋ ಅವನೇ ಮಾಡ್ಕೊಳ್ಳ ಹೌದಿಲ್ಲ. ಮತ್ತು ಹೊರಗೆ ಹಾಕಿದಾರೆ ಯಾರು? ಏನು ಡಿಕೆ ಶಿವಕುಮಾರ್ ಎಲ್ಲಾರ ಬತ್ತಲೆ ಓಡಾಡೋತ್ತಿಗೆ ಏನು ಫೋಟೋ ತೆಗೆದಾರ ಅವ್ರದ್ದು? ಅವರೇ ಎಲ್ಲ ಮಾಡ್ಯಾರ. ಈಗ ಬೇರೆಯವ್ರ ಮ್ಯಾಗ ಹಾಕ್ತಾರೆ. ಈಗ ಇಷ್ಟು ವಿಡಿಯೋ ಮಾಡ್ಯಾನ, ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರ ಈಗ BJP JDS ದವರು ಒಂದು ನ್ಯಾಯ ಕೇಸಿಗೆ ಏನು ಹೇಳಿದ್ರು, ಎನ್ಕೌಂಟರ್ ಮಾಡ್ಬೇಕ್ರಿ ಅಂದ್ರೆ ಈಗ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಂತ ಹೇಳವಲ್ರು? ಯಾಕೆ ಹೇಳವಲ್ರು? ಎಲ್ಲಿ ಹೋಯ್ತು? ಸಾಮಾನ್ಯ ಮನುಷ್ಯರಿಗೆ ಒಂದು ನ್ಯಾಯ, ದೊಡ್ಡವ್ರಿಗೆ ಒಂದು ನ್ಯಾಯನ ಯಾಕೆ ಬಾಯಿ ಮುಚ್ಕೊಂಡು ಸುಮ್ ಕುಂತಾರೆ BJPದವರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.